ನನಗಂತೂ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಯಾರೋ ಗೀಚಿ ಹೋದ ಹಾಳು ಹಣೆ. ಮಗ ಬಂದ್ಯಾ ಬಾ. ಇದ್ಯಾಕ್ರಲ್ಲ ಹಿಂಗ್ ಕುತ್ಕೊಂಡಿರೋ ಒಳ್ಳೆ ಗಂಡ್ ಸತ್ ಮುಂದೆ ತರ. ಓ ಮಗ, ಹುಡುಗರೆಲ್ಲ ನ್ಯೂ ಇಯರ್ ಪಾರ್ಟಿ ಅಂತ ಅಡ್ಡಾಡ್ತಿದಾರ. ನಮ್ಮ ಹತ್ರ ಹಣ ಇಲ್ದಂಗ್ ಹೆಣ ತರ ಆಗ್ಬಿಟ್ಟಿದೀವಿ. ಏನ್ರಿ ಹೇಳ್ತಿದ್ದೀರಾ? ಯಾರ ಹತ್ರ ಕಾಸಿಲ್ವಾ? ಇಲ್ಲ ಕಣೋ, ಏನೋ ಮಾಡೋದು ಇವಾಗ. ಏನ್ ಮಾಡೋದಂದ್ರೆ ಎಲ್ಲಾ ಪರ್ಮಿಷನ್ ಬಲ್ಲ. ಮಗ ಒಂದ್ ಐಡಿಯಾ. ಮಗ ಪಂಚಾಯತಿ ಹತ್ರ ಹೋಗೋಣ. ಮಗ ಪಂಚಾಯತಿ ಹತ್ರ ಹೋಗಕ್ಕಿದೇನು ಎಲೆಕ್ಷನ್ ಟೈಮ್? ಹಂಗಲ್ಲ ಮಗ, ಪಂಚಾಯತಿ ಹತ್ರ ಹೋದ್ರೆ ಪಾರ್ಟಿ ಫಂಡ್ ಕೊಡ್ತಾನೋ. ಕೊಡ್ತಾನಂತೀಯ? ಅದೆಲ್ಲ ಗೊತ್ತಿಲ್ಲ ಮಗ. ಈಗಲೇ ಪಂಚಾಯತ್ ಹತ್ರ ಹೋಗ್ತೀವಿ, ಪಾರ್ಟಿ ಫಂಡ್ ಕೇಳ್ತೀವಿ. ಜುಗ್ಗ ಜುಗ್ಗ ನನ್ ಗಂಡ, 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 ಜುಗ್ಗ ಜುಗ್ಗ ನನ್ ಗಂಡ. ಏನ್ ಗಾಚಾರ ಕಾತಿದ್ವೋ ಇವತ್ತು. ಏನ್ ಮಾಡ್ತೀರ ನೋಡು. ಒಳ್ಳೆ ಬಿಡ್ಬೇಕು. ನಮಸ್ಕಾರ. ಈ ಕಡೆ ಏನಿಲ್ಲ, ಹಿಂಗೆ ಈ ಕಡೆ ಹೋಗ್ತಾ ಇದ್ವಿ. ನೀನ್ ನೆನ್ಪಾಯ್ತು, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ನನಗ ಯಾಕಪ್ಪ ಈ ಟೈಮಲ್ಲಿ? ಅಣ್ಣ ಈಗ ಏನ್ ಬಂತು, ನೆಕ್ಸ್ಟ್ ಇಯರ್ ಎಲೆಕ್ಷನ್ ಬಂತು. ಎಲೆಕ್ಷನ್ ಅಲ್ಲಿ ಆದೇಶ ನಿಜ ಅಂತ ಗೊತ್ತಾಗಲ್ಲ. ನಾನು ಅದನ್ನ ಹೇಳಿರಲ್ಲಪ್ಪ ನಿಮಗೆ. ಹೇಳಿದ ಅಂದ್ರೆ ಇವಾಗ ಹೇಳ ನೀನು. ನಾನು ಯಾವಾಗ ಹೇಳ್ದು? ಎಲ್ಲ ಕುದ್ರಣ ನಾನಾ? ನೀನಲ್ಲಿ ಮತ್ತೆ ಅದೇ ಮತ್ತೆ ಮೊಬೈಲ್ ತಾನೇ ಊದಂತಲ್ಲ ಅದು. ನೀ ನಮ್ಮ ಕೈ ಹೇಳ್ತು ನಮ್ಮ ಮಾಡ್ಕೊಂಡಿ. ಅಣ್ಣ ಇದೆಲ್ಲ ಬಿಟ್ಟಾಕಣ. ನೀನ್ ನಾಳೆ ಪಾರ್ಟಿ ಪರ್ಸೆಂಟ್ ಹೇಳಲ್ಲ, ಇದಲ್ಲಿ ಮಾಡೋಣ. ಇದು ಬಹಳ ಸರ್ಪ್ರೈಸಸ್ ಮೂಡ್ರು. ನಾನು ಯಾವಾಗ ಈ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿದೆ? ಅವಾಗ ಹೇಳಿದ್ರೆ ಹೇಗಾಯ್ತು? ಇವಾಗ ಹೇಳು. ಅಷ್ಟೇ. ಏನು ಮಾಡ್ತೀರಪ್ಪ? ಸರಿ ಕಣ್ರಲ್ಲ, ಎಷ್ಟು ಖರ್ಚಾಗ ಪಾರ್ಟಿಗೆ? ಒಂದು 5 ಸಾವಿರ ಏನೋ, ಒಂದು 10 ಸಾವಿರ ಕಣ. 10,000? 10,000ನ? ಕಡಿಮೆ ಹೇಳ್ರು, ಎದಿಗಿದಿ ಹೊಡ್ಕೊಂಡು ಸತ್ಕಿತ್ತಾನು. ಅಣ್ಣ ಅಷ್ಟು ಹಾಗೆ ಹೊರಡು. ನಾನು ಸ್ವಲ್ಪ ಬಡಪಾಯ್ಕಂಡ್ಲ, ನೋಡಿ ಹೇಳ್ರು. ಅಣ್ಣ ಒಂದು 5. ಇದು ಸರಿ ಒಂದು 5 ರೂಪಾಯಿಗಾದ್ರೂ ಓಕೆ ಅಪ್ಪ. ಒಂದು ಕೆಲಸ ಮಾಡೋಣ. ದುಡ್ಡು ಕಾಸು ಏನು ಬೇಡ. ನನ್ ಗಂಡ ಎಣ್ಣೆದು ಚಿಕನ್ ಕೊಡ್ಸ್ಬಿಡು, ನೀವು ದುಡ್ಡು ಉಳಿತಾಯ. ಅಯ್ಯೋ ಸೂಜಿ ಹಿಂದೆ ಹಾಕಿದ್ರೇನು ಮುಂದೆ ಹಾಕಿದ್ರೇನು ಸುತ್ತೋದು ನನಗೆ ಆಗೋದು, ನೋವು ನನಗೆ ಆಗೋದು. ಸರಿ ನಾಳೆ ಪಾರ್ಟಿ ಸಿಗ್ತೀವಿ.
ಕುರಿ ಬಿತ್ತು ಹಳ್ಳಕ್ಕೆ. The next day. ತೊಳ್ರು ಅಣ್ಣ ಬಿಟ್ಟಿ ಪಾರ್ಟಿ ಅಂತ ಏನ್ ರೆಡಿ ಆಗಿರೋ ಬಡ್ಡೆ ಸಿಂಹ ಸಾಹಸ ಸಿಂಹ ಬೆಟ್ಟಿ ಬರುವ ಜೋರು ನೋಡು ದಿಟ್ಟ ವೀರ ಪಡೆಯ ನೋಡು ದಂಡು ದಾಡಿ ನಡುವೆ ಕೂಡ ಗಂಡು ಗಲಿಯ ಬಿರುಸು ನೋಡು ದಂಗೆ ಎದ್ದು ದಂಗು ಬಡಿಸು ಬೆಂಕಿ ಚೆಂಡಿನಾಟ ನೋಡು ರಕ್ತದಲ್ಲಿ ಬೆವರು ಸುರಿಸಿ ಕೋಟೆ ಕಟ್ಟೋ ಓಯ್ ಅಲ್ಲಿಕ್ಕೋಗಲ್ಲು ದೊರೆಯ ನೋಡಯ ಇವನಿದ್ದ ಕಡೆಯಲ್ಲೆಲ್ಲ ಘೋರ ಸಿಂಹ ಗರ್ಜನೆ ಅದು ಯಾರು ಬಂದರು ಕೊನೆ ಮಕ್ಕಳು ಬಿಟ್ಟಿ ಕುಡಿಯೋದು ಒಣೆ ಬಿಲ್ಡಪ್ ಇಲ್ಲಿ ಇಟ್ಟಿದ್ದೀನಿ ನೋಡ್ರಲ್ಲ ಹಾಕೋಣ ನನ್ ಮಗ ಹೇಳ್ದಂಗೆ ಮಾಡ್ಬಿಟ್ಟ ಕಣೋ ಕಂಜೂಸ್ ನನ್ ಮಗ ಮೂಳೆ ಅಂದ್ರೆ ಬೆಳೆ ಕಳ್ಸೋನಲ್ಲ ಏನ್ರಲ್ಲ ಇದು ಹಿಂಗಾಯ್ತು ಇವಾಗ ಇವಾಗ ಏನು ಮಾಡಂಗಿಲ್ಲ. ಗೋವಿಂದ ಜೋಶಿದೆ ನಾಳೆ ಭಾನುವಾರ ರಸ್ಟಿಗೆ ಫುಲ್ ಡೇ ಖಾಲಿ ಬಂದಿದ್ದು ಪಂಚಾಮೃತ ನಾಡ್ರಲ್ಲೋ ಇದಕ್ಕೂ ಗತಿ ಇರ್ಲಿಲ್ಲ. ಅದು ನಿಜ. ತೆಗಿ ತೆಗಿ ಚಿಕನ್ ಒಂದು ಚಿಪ್ಸ್ ಬಂತಲ್ಲೋ. ಏನೋ ಇದು ಮಗ, ಅಯ್ಯೋ ಚಿಕನ್ ಅಂತಂದು ಹೇಳಿ ಚಿಪ್ಸ್ ಕಳಿಸ್ಬಿಟ್ಟನಲ್ಲೋ. ಚಿಪ್ಸ್ ಬಂತು ಡುಮ್ ಡುಮ್. ಪಂಚಾಯತಿಗೆ ಕಾಲ ತಡಿ ಡುಮ್ ಡುಮ್. ನಾಯಿ ಕಸಿದಂತ ಕಳ್ಸೋನಲ್ಲೋ. ಏನು ಮಗ ಇದು ಹಿಂಗೆ ನಾಯಿಗಿಂತ ಕಡೆ ಆಗೋದು. ಎಣ್ಣೆ ಹೊಡೆದ್ರೆ ಮಾಡದೆ ಎತ್ತು ಮಗ ಬಿಡ್ಬೇಡ. ತಪ್ಪಿಗೆ ಲಿವರಿಗೆ ಶಿಕ್ಷೆ ಏತಕ್ಕೆ ಹಾಲು ಕುಡ್ದ ಮಣ್ಣಿನ ಮತ್ತೆ ಗಮ್ಮತ್ತ ಅಳತೆ ಮೀರಿದರೆ ಅಂಥ ದೇವದಾಸೆ ಉಳಿಲಿಲ್ಲ. ಮಗ ಚಿಕನ್ ಮಗ ಚಿಕನ್ ಬರ್ತದೆ. ಚಿಕನ್ ಹಿಂಗ್ ತಿಕ್ಕ ಬಂದದ್ ನೋಡು. ಲೆಗ್ ಪೀಸ್ ಬರ್ತದೆ ಅನ್ಕೊಂಡಿದ್ದೆ. ಚಿಪ್ಸ್ ಬಂದಿದೆ. ಬಡ್ಡಿ ಮಗ ಪಂಚಾಯತಿ ಪಾರದ. ಮಗ ಏನಿಲ್ಲ ಮಗ, ಏನ್ ಇದೇ ಕಳಿಸ್ಬಿಟ್ಟಿದಾನ ಅಷ್ಟೇ. ಯಾವ್ದು ಇದು ಅಂದ್ರೆ ಯಾವ್ದು ಚಿಪ್ಸು ಮಗ, ಚಿಪ್ಸು ಮಗ ತಿನ್ನು ಮಗ. ಅಯ್ಯೋ ಎಲ್ಲದಕ್ಕೂ ಕನ್ನಡ ಪಂಚಾಯತಿಗೆ ಹಿಡ್ಕೊಂಡು ಬೈತಾರೆ ನಡೆದರೆ ವಾಕಿಂಗು ಸ್ಟಡಿ ಆಗಿರಬೇಕು, ಕುಡಿದರೆ ವಾಸನೆ ಕಡಿಮೆ ಬರಬೇಕು, ಹುಡುಕರ ಕಷ್ಟಗಳು 111 ತಗಳಿ ಅದರ ಜೊತೆ ಬ್ಯಾರೆ ಮಗ ಅಂಗಲ್ಲ ಹೊಳಿದೀನಿ ಸುಬ್ಬಿ. ಪರಮೇಶಿ ಮಗ, ಸುಬ್ಬಿ ಅಲ್ಲ ಮಗ ಪರಮೇಶಿ ಹೊಡಿಬೇಕು. ಎಣ್ಣೆ ಹೊಡಿ ಮಗ, ಎಣ್ಣೆ ಹೊಡಿ ಇವಾಗ ಎಣ್ಣೆ ಹೊಡಿ. ಮಗ ಏನ್ ಮಗ ಪರಮೇಶಿನ್ ಏನ್ ಕರ್ಕೊಂಡಿ ಹೊಡಿದ್ಯಾ? ಎಲ್ಲದಕ್ಕೂ ಅಳತೆ ಇರ್ತದೆ. ಮಗ ಇತ್ತು ಆದ್ರೆ ಎಲ್ಲ ಕಳ್ಕೊಂಡ ಬಂದ. ಪರಮೇಶಿ ಕಳ್ಕಂದ ಹುಡಿ ಕೊಡೋಣ. ಹೊಡಿ ಮಗ, ನೀವೇ ಮಗ. ನೀವೇ ಮಗ ಹೊಡಿ ಮಗ. ಒಂದು ನಿಮಿಷ ಸುಸಿ ಮಾಡಿ ಪಂಚಾಯತಿ ಸಾಯಿಸಿ. ಮಗ ಎಣ್ಣೇನು ಖಾಲಿ, ಪಂಚಾಯತಿನೂ ಬಿಡಲ್ಲ ಇವಾಗ, ಹೊಡ್ದೇ ಹೊಡಿತೀನಿ ಮಗ. ಎಣ್ಣೇನು ಖಾಲಿ ಆಗೈತಿ, ಪಂಚಾಯತಿ ಬಿಡಲ್ಲ. ಮಗ ನಾನು ಬರ್ತೇನೆ. ಮಗ ನಾನು ಬೀರು ಗ್ಲಾಸಲ್ಲಿ ನೀರು ಕುಡಿದರು ಟೌಟಲ್ಲಿ ನೋಡ್ತದೆ ನಮ್ಮ ಸಮಾಜ.